ಹಾಯ್ ಹಲೋ ನಮಸ್ತೆ. ಡೇ 87 ಫೇಸ್ 3. ಲಾಸ್ಟ್ ಟೈಮ್ ಹೇಳ್ದಂಗೆ ನಿಮಗೆ ಇವಾಗ ನಾನು ನಮ್ಮ ಮಜಲ್ ಎಷ್ಟು ಸ್ಟ್ರೆಂತ್ ಇಂಪ್ರೂವ್ ಆಗಿದೆ ಅನ್ನೋ ಟೆಸ್ಟ್ ಮಾಡ್ಸಕ್ ಬಂದಿದ್ದೀನಿ. ಸೊ ಇದನ್ನ ಐಸೋಮೆಟ್ರಿಕ್ ಟೆಸ್ಟ್ ಅಂತಾರೆ. ಸೊ ಬನ್ನಿ ಏನೇನು ಮಾಡ್ತಾರೆ ಈ ಡೇ ಅಲ್ಲಿ, ಈ ಟೆಸ್ಟಿಂಗ್ ಅಲ್ಲಿ ಯಾವ ತರ ಮಾಡ್ತಾರೆ ಅಂತೆಲ್ಲ ತಿಳಿಸ್ಕೊಡ್ತೀನಿ. ನಾನು ಬಂದಿರೋದು ಒಂದು ಫಿಸಿಯೋ ಸೆಂಟರ್ಗೆ. ಸೊ ಇಲ್ಲಿ ನಿಮ್ಗೆ ಟೆಸ್ಟ್ ಮಾಡ್ತಾರೆ ಈ ಐಸೋಮೆಟ್ರಿಕ್ ಟೆಸ್ಟ್. ಸೊ ಬನ್ನಿ, ಫಸ್ಟು ಇದು ಕ್ವಾಡ್ ಮಸಲ್ ಎಷ್ಟು ಸ್ಟ್ರೆಂತ್ ಇದೆ ಅಂತ ಚೆಕ್ ಮಾಡ್ತಿದ್ದಾರೆ. ನಿಮಗೆ ಇದು ಹೆಂಗೆ ಅಂದರೆ, ನೀವು ಅಲ್ಲಿ ಹೋದಾಗ ನಿಮಗೆ ಫಿಸಿಯೋದವ್ರು ಹೇಳ್ತಾರೆ ಯಾವ ಥರ ಹೆಂಗೆ ಏನು ಮಾಡಬೇಕು ಅಂತ. ಸೊ ಲೈಕ್ ಇದನ್ನ ನಾವು ಆದಷ್ಟು ಪ್ರೆಷರ್ ಹಾಕಿ ಕಾಲನ್ನ ಎಕ್ಸ್ಟೆನ್ಷನ್ ಮಾಡೋಕ್ಕೆ ನೋಡಬೇಕು. ಅದಾದಮೇಲೆ ನಿಮಗೆ ಒಂದು 5 ಸೆಕೆಂಡ್ ಪುಲ್ ಮಾಡಿದಾದ್ಮೇಲೆ ತಿರ್ಗಾ ರೆಸ್ಟ್ ಇರುತ್ತೆ. ಸೊ ಪುಲ್ ಮಾಡೋ ಗ್ರಾಫ್ ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಿದೆಯಲ್ಲ, ಆ ಥರ ಗ್ರಾಫ್ ಬರುತ್ತೆ. ಸೊ ಬೋತ್ ಲೆಗ್ ಮಾಡಬೇಕು. ನಿಮ್ಮ ಲೆಫ್ಟ್ ಲೆಗ್ ಫಸ್ಟ್ ಮಾಡಿಸ್ತಾರೆ, ಆಮೇಲೆ ತಿರ್ಗಾ ನಿಮ್ಮ ರೈಟ್ ಲೆಗ್ ಫಸ್ಟ್ ಮಾಡಿಸ್ತಾರೆ, ಅಂದರೆ ನಾನ್ ಸರ್ಜರಿ ಲೆಗ್ಗು. ಅದಾದಮೇಲೆ ಸರ್ಜರಿ ಮಾಡಿರೋ ಲೆಗ್ ಸಹ ಟೆಸ್ಟ್ ಮಾಡ್ತಾರೆ. ಸೊ ಇದು ಟೆಸ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ನಿಮ್ಮ ಸರ್ಜರಿ ಆಗಿರುತ್ತಲ್ಲ ಲೆಗ್ಗು, ಅದರಲ್ಲಿ ಎಷ್ಟು ಸ್ಟ್ರೆಂತ್ ಇದೆ ಅಂತ ನಾವು ನೋಡ್ಬೋದು. ಲೈಕ್ ಕಂಪೇರ್ ಮಾಡ್ತಾರೆ ನಿಮ್ಮ ನಾನ್ ಸರ್ಜರಿ ಲೆಗ್ಗೆ ಮತ್ತು ಸರ್ಜರಿ ಲೆಗ್ಗೆ. ಸೊ ಈ ಕಂಪ್ಯಾರಿಸನ್ ಮಾಡಿದಾಗ ಈ ಥರ ಬರುತ್ತೆ ನೋಡಿ. ಸೊ ನಮ್ಮದು ಲೆಫ್ಟ್ ಕ್ವಾಡ್ಸಲ್ಲಿ 34.9 ಅಷ್ಟು kg ಪುಲ್ ಮಾಡ್ಬೋದು. ನನ್ನ ರೈಟಲ್ಲಿ 43.4 kg. ಸೊ ಏನಂದರೆ ನನ್ನ ರೈಟ್ ಸ್ಟ್ರೆಂತ್ ಆಗಿದೆ, ಇನ್ನು ಲೆಫ್ಟು ರೈಟ್ಗೆ ಹತ್ರ ಬರೋಷ್ಟು ನನ್ನ ಸ್ಟ್ರೆಂತ್ ಇಂಪ್ರೂವ್ ಮಾಡಬೇಕು. ಅದೇ ಥರ ನೆಕ್ಸ್ಟ್ ಬಂದ್ಬಿಟ್ಟು ಹ್ಯಾಮ್ಸ್ಟ್ರಿಂಗ್ಗೆ. ಇದು 30 ಡಿಗ್ರಿಯಲ್ಲಿ ಮಾಡೋದು. ಹ್ಯಾಮ್ಸ್ಟ್ರಿಂಗ್ನ ಪುಲ್ ಮಾಡಿಸ್ತಾರೆ. ಪುಲ್ ಮಾಡಿಸಿದಾಗ ನಿಮಗೆ ಆ ಸ್ಕ್ರೀನಲ್ಲಿ ಕಾಣ್ತಾ ಇದೆಯಲ್ಲ ಗ್ರಾಫ್, ಒಂಥರ ಮೇಲೆ ಹೋಗೋದು ಕೆಳಗಡೆ ಬರೋದು, ಮೇಲೆ ಹೋಗೋದು ಕೆಳಗಡೆ ಬರೋದು. ಅದು ಏನಂದ್ರೆ, ನೀವು ಪುಲ್ ಮಾಡ್ತಿರಲ್ಲ ಅವಾಗ ನೀವು ಪುಲ್ ಮಾಡ್ತಾನೆ ಇರಬೇಕು. ಅವಾಗ ಗ್ರಾಫ್ ಮೇಲೆ ಕೆಳಗಡೆ ಹೋಗ್ತಾ ಇರುತ್ತೆ. ಸೊ ಇದೇ ರೀತಿ 2 ಕಾಲನ್ನು ಚೆಕ್ ಮಾಡಿಸ್ತಾರೆ, ಸೇಮ್ ಆಸ್ ಲಾಸ್ಟ್ ಹೇಳಿದ್ನಲ್ಲ ಆ ಥರ 2 ಕಾಲನ್ನು ಚೆಕ್ ಮಾಡಿಬಿಟ್ಟು. ಸೊ ಆಸ್ ಯೂಶುವಲ್ ನನಗೆ ಇವಾಗ ಲೆಫ್ಟ್ ಸರ್ಜರಿ ಆಗಿರೋದಲ್ಲ, ಸೊ ಲೆಫ್ಟ್ ಹ್ಯಾಮ್ಸ್ಟ್ರಿಂಗ್ ಸ್ವಲ್ಪ ವೀಕ್ ಇದೆ ಕಂಪೇರ್ ಟು ಮೈ ರೈಟ್ ಲೆಗ್. ಸೊ ಈಗ ವೀಕ್ ಇರೋದ್ರಿಂದ ಆ ಲೆಫ್ಟ್ ಲೆಗ್ಗೆ ಇನ್ನು ಸ್ಟ್ರೆಂತ್ ಬರೋಕ್ಕೆ ಏನೇನು ಮಾಡಬೇಕು ಅಂತ ನಮ್ಮ SNC ಕೋಚ್ ಅವರು ಹೇಳ್ಕೊಡ್ತಾರೆ. ಸೊ ಅದು ಕಂಪೇರಿಟಿವ್ಲಿ ನೋಡಿದಾಗ ನೋಡಿ, ನಾನು ಲೆಫ್ಟಲ್ಲಿ 9.6 kg, ರೈಟಲ್ಲಿ 11.3 kg. ಸೊ ಇದೇನಂದರೆ, ನಮ್ಮ ರೈಟ್ ಸೈಡ್ಗೆ ಇರುತ್ತಲ್ಲ ಅಷ್ಟೇ ಅಂದರೆ ಒಂದು 0.3 0.4 ಅಷ್ಟು ಕಮ್ಮಿ ಆದ್ರೂ ಪರವಾಗಿಲ್ಲ, ಆ ರೇಂಜಿಗೆ ನಮ್ಮ ಲೆಫ್ಟ್ ನೀನು ರೆಡಿ ಆಗಬೇಕು. ಅದೇ ಥರ ಇವಾಗ ಇದು 90 ಡಿಗ್ರಿಯಲ್ಲಿ ಹ್ಯಾಮ್ಸ್ಟ್ರಿಂಗ್ ಪುಲ್ ಮಾಡಿಸ್ತಿದ್ದಾರೆ. ಸೊ ಇದರಲ್ಲಿ ಈ 90 ಡಿಗ್ರಿ ಮತ್ತು 30 ಡಿಗ್ರಿಯಲ್ಲಿ ಬೇರೆ ಬೇರೆ ಮಸಲ್ ಇನ್ವಾಲ್ವ್ ಆಗುತ್ತೆ ನಮ್ಮ ಹ್ಯಾಮ್ಸ್ಟ್ರಿಂಗ್ ಪುಲ್ ಮಾಡ್ಬೇಕಾದ್ರೆ. ಸೊ ಅವೆರಡು ಮಸಲ್ನ ಚೆಕ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ನನಗೆ ಲೆಫ್ಟ್ ನೀ ಸ್ಟ್ರಾಂಗ್ ಬಂದಿದೆ ಅಂತ ಹೇಳಿದ್ರು ಈ ಇದರಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಅಬ್ಡಕ್ಟರ್ ಟೆಸ್ಟು. ಇದು ನಾನು ಕಾಲ್ನ ಇನ್ಸೈಡ್ ಪುಷ್ ಮಾಡಬೇಕು, ಅವಾಗ ರೀಡಿಂಗ್ ತೋರಿಸುತ್ತೆ. ಅದೇ ಥರ ಅಡಕ್ಟರ್ ಟೆಸ್ಟು, ಇದು ನಿಮ್ಮ ಗ್ಲೂಟ್ಸ್ ಮಸಲಲ್ಲಿ ಎಷ್ಟು ಸ್ಟ್ರೆಂತ್ ಇದೆ ಅಂತ ಗೊತ್ತಾಗಕ್ಕೆ ಈ ಟೆಸ್ಟ್ ಸಹ ಮಾಡ್ತಾರೆ. ಇದನ್ನ ನಾವು ಈಚ್ ಕಡೆ ತಳ್ಳಬೇಕು ಕಾಲ್ನ. ಅವ್ರ ಕೈಯಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ. ಸೊ ನೆಕ್ಸ್ಟ್ ಬ್ಯಾಲೆನ್ಸ್ ಟೆಸ್ಟು. ಈ ಬ್ಯಾಲೆನ್ಸ್ ಟೆಸ್ಟಲ್ಲಿ ಏನಂದರೆ, ನಾವು ಒಂದು ಹೇಮ್ ಕೊಟ್ಟಿರ್ತಾರೆ ಮುಂದೆ, ಅದನ್ನ ನೋಡ್ಕೊಂಡೇ ನಿಂತಿರಬೇಕು. ಸೊ ನಮ್ಮ ಕಾಲು ಯಾವ ಥರ ಬ್ಯಾಲೆನ್ಸ್ ಇದೆ, ಒಂದೇ ಕಾಲ್ ಮೇಲೆ ಪ್ರೆಷರ್ ಆಗ್ತಿದೀವೋ ಇಲ್ವೋ ಅಂತ ನೋಡ್ತಾರೆ. ನೆಕ್ಸ್ಟ್ ಅದಾಗ್ತಿದ್ದಂಗೆ ಸಿಂಗಲ್ ಲೆಗ್ ಬ್ಯಾಲೆನ್ಸ್ ಮಾಡಿಸ್ತಾರೆ. ನನಗೆ ರೈಟ್ ಲೆಗ್ ಮಾಡ್ಬೇಕಾದ್ರೆ ಏನು ಅನಿಸ್ಲಿಲ್ಲ. ರೈಟ್ ಲೆಗ್ ಆಗಿ ಲೆಫ್ಟ್ ಲೆಗ್ ಸ್ಟೆಪ್ ಆನ್ ಆಗಿದ ತಕ್ಷಣ ಭರತನಾಟ್ಯ ಮಾಡೋ ಥರ ಅನಿಸ್ತು. ನನಗೆ ಫೀಲ್ ಆಗ್ತಿತ್ತು, ಯಾಕಂದರೆ ಲೆಫ್ಟ್ ಆ್ಯಂಕಲ್ ಸ್ವಲ್ಪ ವೀಕ್ ಇದೆ, ಅದರಿಂದ ಅದಕ್ಕೂ ಸ್ಟ್ರೆಂತ್ ಮಾಡಬೇಕು ಅಂತ ಹೇಳಿದ್ರು. ಅದಾಯಿತು. ನೆಕ್ಸ್ಟ್ ಅದಾದಮೇಲೆ ಸ್ಕ್ವಾಟ್ಸ್ ಮಾಡಿಸ್ತಾರೆ. ಇದೇನಕ್ಕೆ ಮಾಡಿಸೋದು ಅಂದರೆ, ನಾವು ಸ್ಕ್ವಾಟ್ಸ್ ಮಾಡ್ಬೇಕಾದ್ರೆ ಸರ್ಜರಿ ಆಗಿರುತ್ತಲ್ಲ, ಅವಾಗ ನಾವು ಒಂದೇ ಕಾಲ್ಗೆ ಪ್ರೆಷರ್ ಹಾಕಿ ಸ್ಕ್ವಾಟ್ಸ್ ಎಲ್ಲ ಮಾಡ್ತಾ ಇರ್ತೀವಿ. 2 ಕಾಲ್ಗೂ ಒಂದೇ ಪ್ರೆಷರ್ ಬೀಳ್ತಿದೆಯಾ ಅಂತ ಚೆಕ್ ಮಾಡ್ತಾರೆ. ಸೊ ಅದರಿಂದ ಸ್ಕ್ವಾಟ್ಸ್ ಮಾಡ್ತಾರೆ. ನಂದು 2 ಕಾಲ್ಗೂ ಒಂದೇ ಪ್ರೆಷರ್ ಬೀಳ್ತಾ ಇದೆ ಅಂತ ಹೇಳಿದ್ರು. ಅದಾಗ್ತಿದ್ದಂಗೆ ಅಪ್ಪರ್ ಬಾಡಿ ಸ್ಟ್ರೆಂತ್. ಅಪ್ಪರ್ ಬಾಡಿಯಲ್ಲೂ ಸಹ ಸ್ಟ್ರೆಂತ್ ಹೆಂಗೆ ಚೆಕ್ ಮಾಡ್ತಾನೆ, ಇವಾಗ ಡಿಪ್ಸ್ ಹೊಡಿಬೇಕಾದ್ರೆ ನಿಮ್ಮ ಚೆಸ್ಟು ಮತ್ತು ಶೋಲ್ಡ್ರಲ್ಲಿ ವೇರಿಯೇಷನ್ ಏನಾದರೂ ಇದೆಯಾ, ಇಲ್ಲ ಒಂದೇ ಶೋಲ್ಡರ್ ಮೇಲೆ ಜಾಸ್ತಿ ಪ್ರೆಷರ್ ಆಗ್ತಿದೆಯೋ ಅಂತ ಚೆಕ್ ಮಾಡೋಕ್ಕೆ.
ಅದಾಗ್ತಿದ್ದಂಗೆ ಶೋಲ್ಡರ್ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ರೊಟೇಷನ್ ಟೆಸ್ಟ್ ಮಾಡ್ತಾರೆ. ಇದು ಟೆಸ್ಟ್ ಮಾಡೋದು ಹೆಂಗೆ, ಪುಷ್ ಮತ್ತು ಪುಲ್ ಮಾಡಬೇಕು. ಅವರು ಒತ್ತಿಡ್ಕೊಂತಾರೆ ಒಂದು ಮಿಷಿನ್ನ. ಸೊ ಅದನ್ನ ನಾವು ತಳ್ಳಬೇಕು. ಒಂದು 5 ಸೆಕೆಂಡು ಆದಷ್ಟು ಎಷ್ಟು ಪ್ರೆಷರ್ ಆಗುತ್ತೋ ಅಷ್ಟು ತಳ್ಳಬೇಕು. ಅವಾಗ ನಮ್ಮ ಶೋಲ್ಡ್ರಲ್ಲಿ ಎಷ್ಟು ಸ್ಟ್ರೆಂತ್ ಇದೆ ಅಂತ ಗೊತ್ತಾಗುತ್ತೆ. 2 ಕೈಗೂ ಮಾಡಿ ಕಂಪ್ಯಾರಿಸನ್ ಮಾಡ್ತಾರೆ. ನೆಕ್ಸ್ಟ್ ಇದು ಲಾಸ್ಟ್ ಟೆಸ್ಟ್ ಬಂದ್ಬಿಟ್ಟು 4 ಆರ್ಮ್ಸ್ಗೆ ನಮ್ಮ ಗ್ರಿಪ್ ಮತ್ತು 4 ಆರ್ಮ್ಸ್ ಯಾವ ಸ್ಟ್ರೆಂತಲ್ಲಿ ಇದೆ ಅಂತ ನೋಡ್ತಾರೆ. ಇದು 2 ಕೈಗೂ ಚೆಕ್ ಮಾಡ್ತಾರೆ. ನನ್ನ SNC ಹೇಳಿದ ಪ್ರಕಾರ ನನಗೆ ಅಪ್ಪರ್ ಬಾಡಿ ಫುಲ್ ಸ್ಟ್ರೆಂತ್ ಇದೆ, ಲೋವರ್ ಬಾಡಿ ವರ್ಕ್ ಮಾಡಬೇಕು. ಸೊ ಅದೇನು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ವಿಡಿಯೋಸ್ ಎಲ್ಲ ನೋಡಿದ್ರಲ್ಲ, ಯಾವ ಥರ ಟೆಸ್ಟಿಂಗ್ ಮಾಡ್ತಾರೆ ಏನು. ಸೊ ಅದನ್ನ ಐಸೋಮೆಟ್ರಿಕ್ ಟೆಸ್ಟಿಂಗ್ ಅಂತಾರೆ. ಯಾವ ಮಸಲ್ಗೆ ಮಾಡ್ತಾರೆ, ಎಷ್ಟು ಡ್ಯೂರೇಷನ್, ಎಷ್ಟು ಸೆಕೆಂಡ್ಸು ಹೋಲ್ಡ್ ಮಾಡಬೇಕು ಎಲ್ಲ ನಿಮ್ಗೆ ಆ ವಿಡಿಯೋದಲ್ಲಿ ನೋಡಿರ್ತೀರ, ಗೊತ್ತಾಗಿರುತ್ತೆ ಅನ್ನಿಸುತ್ತೆ. ಸೊ ಬೇಸಿಕಲಿ ಈಗ ನನ್ನ ರಿಸಲ್ಟ್ ಹೇಳಬೇಕು ಅಂದರೆ, ಲೈಕ್ ನನ್ನ ಹ್ಯಾಂಕಲ್ಲು ಸ್ಟ್ರೆಂತ್ ಮಾಡಬೇಕು ಆ್ಯಂಡ್ ಬ್ಯಾಲೆನ್ಸಿಂಗ್ ಸಹ ಇಂಪ್ರೂವ್ ಮಾಡಬೇಕು ನನ್ನ ಸರ್ಜರಿ ಆಗಿರೋದಿದೆ. ಆ್ಯಂಡ್ ಸ್ವಲ್ಪ ಕ್ವಾಡ್ಸ್ಗೂ ಸಹ ಸ್ಟ್ರೆಂತ್ ಮಾಡಬೇಕು, ಆ್ಯಸ್ ವೆಲ್ ಎಸ್ ಹ್ಯಾಮ್ಸ್ಟ್ರಿಂಗ್, ದೆನ್ ಗ್ಲೂಟ್ಸ್. ಅಂದರೆ ತೀರಾ ಕಮ್ಮಿ ಏನಿಲ್ಲ, ಒಂದು 40%, 50%, ಇಲ್ಲ ಒಂದು 60%ವರೆಗೂ ಸ್ಟ್ರೆಂತ್ ಡೆವಲಪ್ ಆಗಿದೆ ಕಂಪೇರ್ ಟು ನಾನ್ ಸರ್ಜರಿ ಲೆಗ್. ರೈಟ್ ಲೆಗ್ಗೆ ಕಂಪೇರ್ ಮಾಡಿದ್ರೆ ಇದೊಂದು 60% ರೆಡಿ ಆಗಿದೆ. ಸೊ ಇನ್ನು 40% ವರ್ಕ್ ಮಾಡಬೇಕು. ಸೊ 40% ವರ್ಕ್ ಏನೇನು ಮಾಡಬೇಕು ಏನು ಅಂತ ನನ್ನ SNC ಅವರು ನನಗೆ ಗೈಡ್ ಮಾಡ್ತಾರೆ. SNC ಅಂದರೆ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಸರ್ಗಳು ಇರ್ತಾರೆ ನಮ್ಮ ಫಿಸಿಯೋದಲ್ಲಿ, ಅವರು ಗೈಡ್ ಮಾಡ್ತಾರೆ. ಸೊ ಏನು ವರ್ಕೌಟ್ ಮಾಡಬೇಕು, ಇನ್ನು ಸ್ಟ್ರೆಂತ್ ಇನ್ಕ್ರೀಸ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಬಗ್ಗೆ. ಸೊ ನೆಕ್ಸ್ಟ್ ಏನೋ ನನಗೆ ಒಂದು ಬೇಸಿಕಲಿ ಚಾರ್ಟ್ ಹಾಕ್ಕೊಡ್ತಾರೆ. ನೀವು ಕಾರ್ಡ್ ಮಸಲ್ಗೆ ಎಕ್ಸಸೈಸ್ ಮಾಡಬೇಕು, ಲೈಕ್ ಈ ಸಿಂಗಲ್ ಲೆಗ್ಗೆ ಹ್ಯಾಮ್ಸ್ಟ್ರಿಂಗ್ ಏನು ಮಾಡಬೇಕು, ಎಕ್ಸಸೈಸ್ ಹಾಕ್ಕೊಟ್ಬಿಟ್ಟು ಈ ಥರ ಎಕ್ಸಸೈಸ್ಗಳು ಮಾಡು, ಸೊ ನಿನ್ನ ಸ್ಟ್ರೆಂತ್ ಡೆವಲಪ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದ ನಾನು ಹೇಳ್ತಾ ಇದ್ದೀನಿ ನಿಮಗೆ 3 ಮಂತ್ಸ್ ಆದಮೇಲೆ ಸೊ ನೀವು ಈ ಥರ ಒಂದು ಐಸೋಮೆಟ್ರಿಕ್ ಟೆಸ್ಟ್ ಸಹ ಮಾಡಿಸಿ, ತುಂಬ ಹೆಲ್ಪ್ಫುಲ್ ಇದೆ. ಯಾಕಂದ್ರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಆಮೇಲೆ ನಿಮ್ಮ ಫಿಸಿಯೋದವರು ಇಲ್ಲ ನಿಮ್ಮ ಡಾಕ್ಟ್ರು ಅವ್ರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ನಿಮ್ಗೆ ಏನು ನೆಕ್ಸ್ಟ್ ಮಾಡಿಸ್ಬೇಕು ಅನ್ನೋ ಅಲ್ಲಿ ಒಂದು ಕ್ಲಿಯರಾಗಿ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಅದರಿಂದ. ಆ್ಯಂಡ್ ಒಂದು ಇನ್ನೊಂದು ಶಾಕಿಂಗ್ ನ್ಯೂಸ್ ನನಗೆ ನಮ್ಮ ಸರ್ ಹೇಳಿದ್ದೇನೆಂದರೆ, ಸೊ ರೈಟು ಸಹ ಚೆಕ್ ಮಾಡಿಸ್ತಾರಲ್ಲ ಇನ್ಜರ್ಡ್ ಅಂದರೆ ಸರ್ಜರಿ ಆಗದಿರೋದು ಕಂಪೇರ್ ಮಾಡೋಕ್ಕೆ. ಸೊ ಅದರಲ್ಲಿ ನನಗೆ ಏನಂದರೆ ಹ್ಯಾಮ್ಸ್ಟ್ರಿಂಗ್ ಗ್ರಾಫ್ಟ್ ತೆಗೆದಿದ್ದು ರೈಟ್ ಸೈಡ್ 2 ಸಲ ಸರ್ಜರಿ ಆಗಿದೆ ಆ ನೀಯಲ್ಲಿ ತೆಗೆದುಬಿಟ್ಟು ಅದನ್ನ ACL ಕನ್ವರ್ಟ್ ಮಾಡಿದರು. ಸೊ ಹ್ಯಾಮ್ಸ್ಟ್ರಿಂಗ್ ಗ್ರಾಫ್ಟ್ ತೆಗೆದ್ರಿಂದ ಏನಾಗಿದೆ ಅಂದರೆ ನನ್ನ ರೈಟ್ ಸೈಡ್ ಹ್ಯಾಮ್ಸ್ಟ್ರಿಂಗು ವೀಕ್ ಇದೆ ಕಂಪೇರ್ ಟು ಲೆಫ್ಟ್ ರೈಟ್ ನಾವು. ಸೊ ಅದರಿಂದ ಏನಂದರೆ ನಿನ್ನ ರೈಟು ಸಹ ನೀನು ಸ್ಟ್ರೆಂತ್ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿದ್ದಾರೆ. ರೈಟ್ ನಾವು ನನಗೆ ಟಾರ್ಗೆಟ್ ಇರೋದು ಬೇಸಿಕಲಿ ಲೆಫ್ಟು ನಿನ್ನ ಬ್ಯಾಲೆನ್ಸು ಮತ್ತು ಹ್ಯಾಂಕಲ್ ಸ್ಟ್ರೆಂತ್ ಇಂಪ್ರೂವ್ ಮಾಡಬೇಕು, ಆ್ಯಸ್ ವೆಲ್ ಎಸ್ ಹ್ಯಾಮ್ಸ್ಟ್ರಿಂಗ್. ಆ್ಯಂಡ್ ರೈಟಲ್ಲಿ ಸಹ ನಿನ್ನ ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಂತ್ನ ಇನ್ಕ್ರೀಸ್ ಮಾಡಬೇಕು. ಸೊ ಇದು ನನ್ನ ಮೇನ್ ಗೋಲು ಇರೋದು ಈಗ ನೆಕ್ಸ್ಟ್ ಕಮ್ಮಿಂಗ್ 3 ಮಂತ್ಸಲ್ಲಿ. ಅದು ಇನ್ಕ್ರೀಸ್ ಮಾಡಿ ನೆಕ್ಸ್ಟು ಇದಾಗ್ತಿದ್ದಂಗೆ ರನ್ನಿಂಗ್ ಇರುತ್ತೆ, ರನ್ನಿಂಗ್ ಸ್ಲೋಗಿ ಸ್ಟಾರ್ಟ್ ಮಾಡೋಕ್ಕೆ ಹೇಳ್ತಾರೆ, ಜಂಪಿಂಗ್ ಸಹ ಇರುತ್ತೆ. ಯಾಕಂದರೆ ಇದು ಅವ್ರು ಹೆಂಗೆ ಹೇಳ್ತಾರೆ ಅಂದರೆ, ನಿಮಗೆ ಸ್ಟ್ರೆಂತ್ ಇಷ್ಟು ಇನ್ಕ್ರೀಸ್ ಆಗಿದೆ ಅಂತ ಅವ್ರಿಗೆ ಗೊತ್ತಾಯ್ತಾರೆ ಟೆಸ್ಟಲ್ಲಿ. ಸೊ ಇದ್ರ ಬೇಸ್ ಮೇಲೆ ಅವರು ರನ್ನಿಂಗು ಜಂಪಿಂಗ್ ಸಹ ನನಗೆ ನೆಕ್ಸ್ಟ್ ವರ್ಕೌಟಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ನನ್ನ ಈ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ನಿಮಗೆ ಏನು ವರ್ಕೌಟ್ ಮಾಡಬೇಕು, ಏನು ಮಾಡ್ತಾಯಿದ್ದೀನಿ ಅಂತೆಲ್ಲ ತಿಳಿಸ್ಕೊಡ್ತೀನಿ. ಇನ್ನು ಫಿಸಿಯೋಗೆ ನಾನು ಹೋಗ್ಬೇಕಾಗುತ್ತೆ, ಹೋಗಿ ಫಿಸಿಯೋದಲ್ಲಿ ಏನೇನು ಮಾಡಿಸ್ತಾ ಇದ್ದಾರೆ ಅಂತ ಅದು ಸಹ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ತುಂಬ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಈ ಥರ ವಿಡಿಯೋ ಯಾರೂ ಮಾಡೋಕ್ಕಲ್ಲ, ಯಾಕಂದ್ರೆ ಇದ್ರ ಬಗ್ಗೆ ಯಾರಿಗೂ ಅಷ್ಟೊಂದು ನಾಲೆಜ್ ಇಲ್ಲ. ಸೊ ಈ ನಾಲೆಜ್ ಎಲ್ಲರಿಗೂ ಗೇನ್ ಆಗಲಿ ಅನ್ನೋದಕ್ಕಿಂತ ನೋಡಿ ತಿಳ್ಕೊಳ್ಳಿ. ಸೊ ನಿಮ್ಗೆ ಇಂಜುರಿ ಆದಮೇಲೆ ಸುಮ್ಮನೆ ಹಂಗೆ ರೆಡಿ ಆದೆ ಅಂತ ಹೋಗಾಡೋದಲ್ಲ. ಸೊ ಎಲ್ಲ ಚೆಕ್ ಮಾಡಿಸಿ ನಿಮ್ಮ ಡಾಕ್ಟರ್ ಸಜೆಷನ್ ಇಲ್ಲ ನಿಮ್ಮ ಫಿಸಿಯೋದ ಸಜೆಷನ್ ತೊಗೊಂಡು ನೀವು ಗೇಮ್ಗೆ ಹೋಗಿ ಚೆನ್ನಾಗಿ ಆಡಿ ಅಷ್ಟೇ ಹೇಳ್ಕೊಳೋದು. ಸೊ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.